ರಾಜ್ಯದಲ್ಲಿ ಈಗಾಗಲೇ ಕಳೆದ 3-4 ತಿಂಗಳಿನಿಂದ ಮೈಸೂರಿನ ಮೂಡ ಹಗರಣ ದೇಶದಾದ್ಯಂತ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇರೋದು ಒಂದು ಭಾಗ. ನಿನ್ನೆ ದಿನ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಪೀಠದಲ್ಲಿ ನ್ಯಾಯಾಧೀಶರು ರಾಜ್ಯದ ಮುಖ್ಯಮಂತ್ರಿಗಳು ಸಲ್ಲಿಸಿರ್ತಕ್ಕಂಥ ಒಂದು ಪಿಟಿಷನ್ ಏನಿತ್ತು, ಆ ಒಂದು ಅರ್ಜಿಯನ್ನ ತಿರಸ್ಕಾರ ಮಾಡಿ ಡಿಸ್ಮಿಸ್ ಮಾಡಿ ಬಹುಶಃ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವರದಿಯನ್ನ ನಿನ್ನೆಯ ಅವರ ತೀರ್ಪಿನಲ್ಲಿ ನಾವು ಕಾಣಬಹುದು. ಈಗಾಗಲೇ ನಿನ್ನೆಯಿಂದ ಮಾಧ್ಯಮಗಳಲ್ಲೂ ಸಹ ಹಲವಾರು ಕಾನೂನು ತಜ್ಞರಿರಬಹುದು, ಮಾಧ್ಯಮದ ಸ್ನೇಹಿತರು ತಮ್ಮಗಳಿಗೆ ಇರತಕ್ಕಂಥ ಅನುಭವದ ಆಧಾರದ ಮೇಲೆ ಆ ತೀರ್ಪಿನ ವಿಶ್ಲೇಷಣೆಯನ್ನು ಸಹ ಮಾಡಿದ್ದೀರಿ. ರಾಜ್ಯದ ಎಲ್ಲಾ ಮಾಧ್ಯಮಗಳಲ್ಲಿ ಆ ತೀರ್ಪಿನ ಕಾಪಿಗಳು, ಪ್ರತಿಗಳು ಎಲ್ಲರ ಕೈನಲ್ಲಿದೆ. ಪಾಪ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ಆ ತೀರ್ಪಿನ ಪ್ರತಿ ಇನ್ನೂ ಅವ್ರಿಗೆ ದೊರಕಿಲ್ಲ ಅಂತ, ಇನ್ನೂ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಪಿ ದೊರಕಿಲ್ಲ, ನಾನು ತೀರ್ಪನ್ನ ಓದ್ಲಿಲ್ಲ ಅಂತ ಹೇಳಿದ್ರೆ ನೆನ್ನೆ ಪ್ರಿಲಿಮಿನರಿಯಾಗಿ ಹೇಳ್ಕೊಂಡಿದ್ದಾರೆ. ಯಾವುದೋ ಸೆಕ್ಷನ್ಗಳು ಅದೊಬ್ಬ ಅಪ್ಲೈ ಮಾಡಿಲ್ಲ, ಬರೀ 17A ಮಾತ್ರ ಹೇಳಿದ್ದಾರೆ, ಇದೆಲ್ಲ ಹೇಳ್ಕೊಂಡಿದ್ದಾರೆ. ಆಮೇಲೆ ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೇಳಿದ್ದಾರೆ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಆಗಿದ್ದಾರೆ ಬೇರೆಯಲ್ಲಿದ್ದಾರೆ, ಅವ್ರು ಬೇರೆಯಲ್ಲಿಲ್ವಾ? ನೆನೆ ಪ್ರಶ್ನೆ ಮಾಡಿದ್ದಾರೆ. ಬಹಳ ಜನ ಮಂತ್ರಿಗಳು ಮಾತನಾಡಿದ್ದಾರೆ. ನನ್ನ ಪ್ರಕರಣಕ್ಕೂ ಇವತ್ತಿನ ಸಿದ್ದರಾಮಯ್ಯನವರ ಪ್ರಕರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಪಾಪ ಪ್ರತಿನಿತ್ಯ ಹೇಳ್ತಾರೆ, ಬಿಜೆಪಿ JDS ಪಕ್ಷ ಎರಡೂ ಸೇರಿ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ, ನನ್ನ ಒಂದು ವರ್ಚಸ್ಸಿಗೆ ಕಪ್ಪು ಮಸಿಯನ್ನ ಹತ್ತಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎರಡೂ ಪಕ್ಷಗಳು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ, ಹಲವಾರು ಮಂತ್ರಿಗಳೋ ಆದಿಯಾಗಿ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ ಅಂತ ಕೇಳಕೊಂಡಿದ್ದಾರೆ.